ರಾಮದುರ್ಗ ತಾಲೂಕಿನ ಬನ್ನೂರು ಗ್ರಾಮದಲ್ಲಿನ ಪವಾಡ ಬಸವೇಶ್ವರ ಮಹಾದ್ವಾರ ಬಿರುಕು ಮೂಡಿದ ಘಟನೆ ನಡೆದಿದೆ. ಹೌದು, ರಾಮದುರ್ಗದ ಬನ್ನೂರು ಗ್ರಾಮದಲ್ಲಿ ಮುಖ್ಯ ರಸ್ತೆಯಲ್ಲಿದ್ದ ಶ್ರೀ ಪವಾಡ ಬಸವೇಶ್ವರ ಮಹಾದ್ವಾರ ಬಿರುಕು ಮೂಡಿದೆ. ಹೈದರಾಬಾದ್ ಗೋವಾ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈ ರಸ್ತೆ ಕಾಮಗಾರಿಗೆ ಇಟಾಚಿ ಗಾಡಿಯನ್ನು ಟ್ರಕ್ ಮೂಲಕ ಬೇರೆ ಕಡೆ ತೆಗೆದುಕೊಂಡು ಹೋಗುವಾಗ ಚಾಲಕನ ನಿರ್ಲಕ್ಷ್ಯದಿಂದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದ ಮಹಾದ್ವಾರ ಬಿರುಕು ಮೂಡಿದ ಘಟನೆ ನಡೆದಿದೆ. ಬಿರುಕು ಮೂಡಿದ ಕೆಲ ಸಮಯ ಗ್ರಾಮಸ್ಥರು ಸೇರಿ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡು ನಂತರ ರಸ್ತೆ ಕಾಮಗಾರಿಯ ಪ್ರಮುಖರು ಬಂದು ತಪ್ಪಾಗಿದೆ ಕ್ಷಮಿಸಿ ಎಂದು ಕೇಳಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ರಸ್ತೆ ಕಾಮಗಾರಿನವರು ಮತ್ತು ಬನ್ನೂರು ಗ್ರಾಮಸ್ಥರು ಚರ್ಚಿಸಿ ಪುನಃ ನೂತನ ಮಹಾದ್ವಾರ ಕಟ್ಟಿಸಿ ಕೊಡುವುದಾಗಿ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಚಾಲಕನ ನಿರ್ಲಕ್ಷ್ಯದಿಂದ ಕೆಲಕಾಲ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಮಾತಿನ ಚರ್ಚೆಗೆ ಗ್ರಾಸ ಕೂಡ ಆಗಿತ್ತು. ರಾತ್ರಿಯ ವೇಳೆಗೆ ಮಹಾದ್ವಾರ ಪೂರ್ತಿಯಾಗಿ ಧರೆಗೆ ಉರುಳಿಸಿ ಪುನಃ ನಿರ್ಮಾಣ ಮಾಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗಿದೆ.